ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಷಲಾಗಿ ಗಿಣ್ಣವನ್ನು ಹೇಗೆ ಮಾಡೋದು ಅಂತ ನೋಡೋಣ. ನನ್ನ ಮಗಳಿಗಂತೂ ಗಿಣ್ಣ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಈ ರೆಸಿಪಿಯನ್ನು ನಾನು ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಗಿಣ್ಣವನ್ನು ಮಾಡೋದಕ್ಕೆ ನಾನು 1 ಲೀಟ್ರಷ್ಟು ಹಾಲನ್ನು ತೆಗೆದುಕೊಳ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ ಗೀಬು ಮಿಕ್ಸ್ ಆಗಿದೆ ಮತ್ತು 1 ಬೌಲಷ್ಟು ಪುಡಿ ಬೆಲ್ಲವನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ತಗೊಂಡಿದ್ದೀನಿ. ಈಗ ಹಾಲಿಗೆ ಆ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಜೊತೆ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಬೇಕು, ಸ್ವಲ್ಪ ಹೊತ್ತು ಬಿಡೋಣ. ನೀವು ನಮ್ಮ ವಿಡಿಯೋಸ್ನ ಹೊಸದಾಗಿ ನೋಡ್ತಾ ಇರೋರಾಗಿದ್ದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಪೂರ್ತಿ ವಿಡಿಯೋನ ನೋಡಿ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಹಾಲನ್ನು ಸೋಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ಅರ್ಧ ಲೀಟರಷ್ಟು ನೀರನ್ನು ಹಾಕ್ಕೋಬೇಕು. ಈ ಪಾತ್ರೆ ಒಳಗಡೆ ಹಾಲಿನ ಪಾತ್ರೆಯನ್ನು ಇಟ್ಟು ಬಿಸಿ ಮಾಡ್ಕೊಳ್ಬೇಕಾಗಿರೋದ್ರಿಂದ ಒಂದು ಸಿಂಬೆಯನ್ನು ಇಡ್ತಾ ಇದ್ದೀನಿ. ಅದರ ಮೇಲೆ ಹಾಲಿನ ಪಾತ್ರೆಯನ್ನು ಇಡೋಣ. ಇಟ್ಟು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಬೇಕು. ಇಲ್ಲ ಅಂದರೆ ನೀರು ಹಾವಿಯಾಗಿ ಬಂದು ಆ ನೀರು ಕೂಡ ಅದರೊಳಗಡೆ ಸೇರ್ಕೊಳ್ಳೋದ್ರಿಂದ ಆಮೇಲೆ ಗಿಣ್ಣು ತೆಳು ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಒಂದು ಪ್ಲೇಟನ್ನು ಮುಚ್ಕೊಳ್ಳೋಣ. ಈ ಗಿಣ್ಣುವನ್ನು ನಾವು 10 ರಿಂದ 15 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಒಂದ್ಸಲ ನೋಡೋಣ ಬೆಂದಿದೇನೋ. ಗಿಣ್ಣು ಬೆಂದಿದೆಯಾ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ, ಅದು ಗಟ್ಟಿಯಾಗಿರುತ್ತೆ ಅಥವಾ ಈ ರೀತಿ ಒಂದು ಸ್ಪೂನನ್ನು ಉಲ್ಟಾ ಮಾಡಿ ಆ ಗಿಣ್ಣುವಿನ ಪಾತ್ರೆಗೆ ಅದ್ದಿದ್ರೆ ಅದು ಅಂಟೋದಿಲ್ಲ, ಆಗ ಬೆಂದಿದೆ ಅಂತ ಅರ್ಥ. ಇಲ್ಲಿ ಕೂಡ ಗಿಣ್ಣು ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಆರಿದ್ರೆ ಇನ್ನೂ ಗಟ್ಟಿ ಆಗುತ್ತೆ. ಈಗ ಅದನ್ನು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಗಿಣ್ಣುವನ್ನು ಈಗ ಮಾಡಿದ್ದೀವಿ. ರುಚಿಯಾದ ಹಾಲಿನಿಂದ ಮಾಡಿದ ಗಿಣ್ಣು ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಬೋದು. ಇದೇ ರೀತಿಯ ಈಸಿ ರೆಸಿಪೀಸ್ಗಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ಹೇಗೆ ಬಂತು ಅಂತ ತಿಳಿಸಿ. ಮತ್ತು ಇದೇ ರೀತಿ ನನ್ನ ವಿಡಿಯೋಸ್ನ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.